ಬಹಳ ಮುಖ್ಯವಾದ ದಾನ. ಮತ್ತು ಉಣ್ಣುವಾಗ ಹೇಗೆ ಉಣ್ಣಬೇಕು, ಒಂದು ಡಿಸಿಪ್ಲಿನ್. ಅದು ಸರ್ವ ಏನು ಸಿಕ್ಕಿದ್ದನ್ನು ತಿಂತಾನೆ, ತಿನ್ನುವುದಕ್ಕೆ ಒಂದು ಶಿಸ್ತು ಬೇಕು. ಪ್ರತಿಯೊಂದಕ್ಕೂ ಜೀವನದಲ್ಲಿ ಒಂದು ಶಿಸ್ತು ಬೇಕು. ಉಣ್ಣುವುದಕ್ಕೆ ಒಂದು ಶಿಸ್ತು ಬೇಕು. ಹೇಗೆ ಉಣ್ಣಬೇಕು? ಪಂಚಾರ್ದ್ರ ಭೋಜನಂ ಭುಂಜಾತ್ ಪ್ರಾಂಗಮುಖ ಯತವಾಂಗ್ಮನ ಮೌನ ಸಂಯುತ ನನಿಂದ್ಯಾತ್ ಅನ್ನ ಭಕ್ಷಾದಿ ಸ್ವಾದು ಚ ಭಕ್ಷಯೇತ. ಊಟದ ನಮ್ಮ ಊಟದ ಬಗ್ಗೆ ಹೇಗೆ ಇರಬೇಕು ನಡೆ ಅಂತ ಹೇಳ್ತಾರೆ. ಮೊದಲು ಪಂಚಾರ್ದ್ರ ಭೋಜನಂ ಭುಂಜ್ಯಾತ್, ಊಟ ಮಾಡುವ ಮೊದಲು 5 ಒದ್ದೆಯಾಗಿರಬೇಕು ಅಂತ. ಯಾವುದು ಊಟ ಮಾಡಬೇಕು ಅಂತ ನಮ್ಮಲ್ಲಿ ಉಂಟು ನೋಡಿ. ಊಟಕ್ಕೆ ಹೇಳಿ ಕೈಕಾಲು ತೊಳ್ಕೊಂಡು ಬನ್ನಿ, ಊಟಕ್ಕೆ ಹೇಳಿ ಕೈಕಾಲು ತೊಳ್ಕೊಂಡು ಬನ್ನಿ ಅಂತ. ಯಾಕೆ ಕೈಕಾಲು ಯಾಕೆ ತೊಳಿಬೇಕು? ತಿನ್ಲಿಕ್ಕೆ ಸ್ಪೂನ್ ಇದೆ, ಕೈಯಲ್ಲಿ ತಿನ್ನೋಲ್ಲ. ಕಾಲಲ್ಲಿ ತಿಂತಾರೆ ಯಾರಾದರೂ. ಕಾಲು ತೊಳೆಯೋಲ್ಲ, ಕೈಯೂ ತೊಳೆಯೋಲ್ಲ, ಸ್ಪೂನಲ್ಲಿ ತಿಂತವೆ. ಅದಕ್ಕೆ ಹೇಳಿದ್ರು ಊಟ ಮಾಡ್ಬೇಕಾದ್ರೆ 5 ತೊಳ್ಕೊಂಡು ಬರಬೇಕು ಮೊದಲು. 2 ಕಾಲು, 2 ಕೈ, ಬಾಯಿಯನ್ನು ತೊಳ್ಕೊ ಮೊದಲು. ವಾಶ್ ಯುವರ್ ಮೌತ್ ಬಿಫೋರ್ ಟೇಕಿಂಗ್ ಫುಡ್ ಆಲ್ಸೋ. ಆದ್ಮೇಲೆ ಹಾಗೂ ತೊಳಿಬೇಕಲ್ಲ, ಅದು ಹೇಳಬೇಕಾಗಿಲ್ಲ, ತೊಳಿತಾವೆ, ವಾಸನೆ ಬರುತ್ತೆ. ತಿನ್ನುವ ಮುಂಚೆ ಬಾಯಿ ತೊಳ್ಕೊ, ತಿಂದ ಮೇಲೆ ಬಾಯಿ ತೊಳ್ಕೊ. ತಿನ್ನುವ ಮುಂಚೆ, ತಿಂದ ಮೇಲೆ 2 ಬಾರಿಯು ಪಂಚಾರ್ದ್ರ ಅಂತ. 2 ಕಾಲು ತೊಳ್ಕೋಬೇಕು, 2 ಕೈ ತೊಳ್ಕೋಬೇಕು, ಬಾಯಿ ತೊಳ್ಕೋಬೇಕು. ಹಾಗೆ ತೊಳೆದು 5 ಒದ್ದೆ ಆಗಿದ್ದಾಗ ಊಟ ಮಾಡಬೇಕು. ಎದ್ದ ಮೇಲೂ 5 ಒದ್ದೆ ಆಗಬೇಕು. ಮತ್ತೆ ಕೈ ಕಾಲು ತೊಳ್ಕೋಬೇಕು, ಬಾಯಿ ತೊಳ್ಕೋಬೇಕು. ಪಂಚಾರ್ದ್ರ ಭೋಜನಂ ಭುಂಜಾತ್. ಊಟದ ನಿಯಮದಲ್ಲಿ ಈ 5 ಒದ್ದೆ ಆಗಿರಬೇಕು ಅಂದ್ರೆ ಈ 5 ತೊಳೆದು ಸ್ವಚ್ಛವಾಗಿಡಬೇಕು ಅಂತ. ಕೈ, ಕಾಲು, ಬಾಯಿ ಇದನ್ನ ತೊಳೆದು ಸ್ವಚ್ಛ ಮಾಡಿ ಆಮೇಲೆ ಊಟ ಮಾಡು. ಇದು ಆರೋಗ್ಯ, ಕ್ಲೆನ್ಲಿನೆಸ್ಸು ಎಲ್ಲವೂ ಹೌದು. ಇದೊಂದು ಡಿಸಿಪ್ಲಿನ್. ಆಮೇಲೆ ಈಗ ಕಾಲು ತೊಳಿಲಿಕ್ಕೆ ಊಟಕ್ಕೂ ತೊಗೊಳ್ಳೋ ಶೂಸೇ ತೆಗೆಯೋಲ್ಲ, ತೊಳಿದೆ ಅದನ್ನು ಶೂಸನ್ನು ತೊಳಿಬೇಕಷ್ಟೇ. ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ ಅಂತ ಶೂಸಿಗೆ ಪುಷ್ಪ. ಇವು ತೆಗೆಯೋದೇ ಇಲ್ಲ. ಅವು ಕಾಲು ಉಂಟೋ ಇಲ್ಲೋ ಒಳಗೆ ಅಂತ ಗೊತ್ತಾಗೋದಿಲ್ಲ. ಮರದ ಕಾಲು, ಚರ್ಮದ ಯಾಕಂತ ತೆಗೆಯೋದೇ ಇಲ್ಲ ಅದನ್ನು. ಇಂಥ ಪ್ರಾಣಿಗಳೆಲ್ಲ ಸೃಷ್ಟಿಯಾಗಿದ್ದಾವೆ ಈಗ. ಅದನ್ನು ಒಳ್ಳೆ ಬೊಂಬೆಗಳ ಹಾಗೆ ಶೂಸ್ ಹಾಕೊಂಡು, ಆಮೇಲೆ ಒಂದು ಪ್ಯಾಂಟ್ ಹಾಕೊಂಡು, ಒಂದು ಅಂಗಿ ಹಿಂಗೆ ಎಲ್ಲ ನೆಕ್ ಟೈ ಎಲ್ಲ ಮಾಡಿ, ಒಳಗಿಂದ ಏನು ಉಂಟು ಅಂತ ಕಾಣೋದಿಲ್ಲ. ವಾಸನೆ ಹೊಡಿತಾ ಇರುತ್ತೆ ಒಳಗೆ ಬೆವರಿ. ಆದರೂ ಡೀಸೆಂಟಾಗಿ ಬಂದು ದೆವ್ವಗಳ ಹಾಗೆ ತಿರುಗಾಡ್ತಾ ಇರ್ತವೆ. ಅದನ್ನು ವಾಸ್ತವಿಕವಾಗಿ ಇದು ಈ ದೇಶದ ಹವೆಗೆ ಒಗ್ಗದ ಪಾಶ್ಚಾತ್ಯರನ್ನು ನೋಡಿ ಕದ್ದು ಅವರ ಕೃತಿ ಚೌರ್ಯ ಮಾಡಿ ಈ ಸ್ವಂತಿಕೆ ಇಲ್ಲದವರು ಅನುಸರಿಸಿದಂಥ ವೇಷಭೂಷಣ ಇದು. ಅದು ಎಷ್ಟು ಆಗಿಬಿಟ್ಟೆ, ಊಟ ಮಾಡಬೇಕಾದ್ರೆ ಅದನ್ನು ತೆಗೆಯೋ ಹಂಗಿಲ್ಲ, ಒಳಗೆ ಬೆವತ್ಕೊಂಡೇ ತಿನ್ನೋದು. ಇವ ರೋಗಗಳಿವೆಲ್ಲ. ಅಂದ್ರೆ ಪಂಚಾರ್ದ್ರ ಭೋಜನಂ ಭುಂಜ್ಯಾತ್ ಪ್ರಾಂಗ್ಮುಖ. ಮತ್ತೆ ಪ್ರಿಫರಬಲಿ ಊಟ ಮಾಡುವಾಗ ಯಾವ ದಿಕ್ಕಿಗೆ ಕೂತು ಊಟ ಮಾಡಬೇಕು ಅಂದ್ರೆ ಪೂರ್ವಾಭಿಮುಖವಾಗಿ ಕೂತರೆ ಒಳ್ಳೆಯದು ಅಂದ್ರು. ಇದು ಕಂಪಲ್ಸರಿ ಅಲ್ಲ. ಸಪೋಸ್ ಪೂರ್ವಾಭಿಮುಖಕ್ಕೆ ಅನುಕೂಲ ಇಲ್ಲದೆ ಇದ್ದಾಗ ಪಶ್ಚಿಮವೋ, ಉತ್ತರವೋ, ದಕ್ಷಿಣವೋ ಯಾವ ದಿಕ್ಕಿನಲ್ಲಿಯೂ ಕೂಡಬಹುದು. ಆದರೆ ಪ್ರಿಫರಬಲಿ ಊಟ ಮಾಡುವಾಗ ಪೂರ್ವಕ್ಕೆ ಮುಖ ಮಾಡಿ ಕೂಡುವುದು ಒಳ್ಳೆಯದು ಅಂತ. ಯಾಕೆಂದ್ರೆ ಜಪ ಮಾಡುವಾಗ ಪೂರ್ವ ಕೂಡಬೇಕು ಅಂತ ಹೇಳ್ತಾರಲ್ಲ, ಯಜ್ಞ ಮಾಡುವಾಗ ಪೂರ್ವಾಭಿಮುಖ ಕೂಡಬೇಕಲ್ವ. ಯಾವುದೇ ದೈವತಾ ಕರ್ಮ, ದೇವತಾ ಪೂಜೆ, ದೇವತಾರಾಧನೆ ಮಾಡುವಾಗ ಪೂರ್ವ ಅಥವಾ ಉತ್ತರ, ಅದು ಉತ್ತರ ಧ್ರುವ, ಅದರ ವೈಬ್ರೇಷನ್ನು, ಅದರ ಇಫೆಕ್ಟ್ ಇರತಕ್ಕಂಥ ಸಾತ್ವಿಕ ವೈಬ್ರೇಷನ್ ಪೂರ್ವ. ಅದನ್ನ ಉಣ್ಣುವುದು ಕೂಡ ಯಾರಿಗೆ ಒಂದು ದೇವತಾರಾಧನೆಯೋ, ಯಾಕೆ ಅದು ಪ್ರಾಣಾಗ್ನಿಹೋತ್ರ. ಒಳಗೆ ಇರತಕ್ಕಂಥ ಭಗವಂತನಿಗೆ, ಪಂಚಪ್ರಾಣರಿಗೆ ಪ್ರಾಣ ಯಸ್ವಾಹ, ಅಪಾನ ಯಸ್ವಾಹ, ಒಳಗಿಂದ ನಾವು ತಿಂದದ್ದನ್ನ ಕರಗಿಸಿ ಅದು ಎಲ್ಲೆಲ್ಲಿ ಹೋಗಬೇಕು ಅಲ್ಲಲ್ಲಿ ಕಳಿಸಿ ನಮ್ಮನ್ನು ಬದುಕಿಸುವ ಒಳಗಿರತಕ್ಕಂಥ ದೇವತಾ ಶಕ್ತಿಗಳಿಗೆ ಇದು ಆಹುತಿ ಅಂತ ಕೊಟ್ಟರೆ ಉಣ್ಣುವುದು ಒಂದು ಅಗ್ನಿಹೋತ್ರ ಆಯಿತು. ಅಗ್ನಿಹೋತ್ರ ಮಾಡ್ಬೇಕಾದ್ರೆ ಪೂರ್ವಾಭಿಮುಖ ಕೂತ್ಕೊಳ್ತು. ಯಜ್ಞ ದೇವತಾ ಕರ್ಮ. ನನ್ನ ಹೊಟ್ಟೆಗೆ ನಾನು ಉಣ್ಣೋದು, ದೇವತೆಗಳಿಗೆ ಕೊಡೋದಲ್ಲ. ಹಾಗಾದ್ರೆ ನೀನು ಬೇಕಾದ್ರೆ ತೆಂಕು ಮುಖ ಮಾಡಿಯೇ ಊಟ ಮಾಡೋ ಅಡ್ಡಿ ಇಲ್ಲ. ಆದರೆ ನೀನು ಉಣ್ಣುವುದು ಒಂದು ದೇವತಾರಾಧನೆ, ಒಳಗಿರತಕ್ಕಂಥ ದೇವತಾ ಶಕ್ತಿಗಳಿಗೆ ಆಹುತಿ ಕೊಡ್ತಾ ಇದ್ದೇನೆ ಅಂತ ತಿಳ್ಕೊಂಡ್ರೆ ಊಟವೂ ಒಂದು ಯಜ್ಞ ಆಗತ್ತೆ. ಆಗ ಪೂರ್ವಾಭಿಮುಖ ಕೂತು ಯಜ್ಞ ಮಾಡೋದು ಒಳ್ಳೆಯದು. ಅದನ್ನು ಉಣ್ಣುವುದಕ್ಕೂ ಪೂರ್ವಮುಖವಾಗಿ ಕೂಡು. ಆಮೇಲೆ ಮೌನ ಸಂಯುತ. ಉಣ್ಣುವಾಗ ಮಾತಾಡಬಾರದು. ಸಾಮಾನ್ಯ ಲೋಕವಾರ್ತೆ, ನಮ್ಮ ಟೀಕೆ, ಗಾಳಿ ಹಿಡಿಯುವುದೆಲ್ಲ ಊಟಕ್ಕೆ ಹೋದಲ್ಲೇ ನಡೆಯೋದು. ಊಟ ಕೂತಲ್ಲಿ ಎಲ್ಲ ಬೇಡವಾದ ಕಥೆ, ಯಾರ್ಯಾರ ಮನೆ ಕಥೆ, ಯಾರ್ಯಾರ ಟೀಕೆ ಟಿಪ್ಪಣಿ, ಗಾಳಿ ಹಿಡಿಯೋದು ಎಲ್ಲ ನಡೆಯೋದು ಊಟಕ್ಕೆ ಹೋದಲ್ಲಿ. ಹಾಗಾಗಿ ಮೌನ ಸಂಯುತ. ಆ ಊಟ ಮಾಡುವಾಗ ಮಾತಾಡೋದು ಬಿಟ್ಟರೆ ಎಷ್ಟೋ ಬೇಡವಾದ ವಿಷಯಗಳು ಉಳಿತಾಯ ಆಗತ್ತೆ. ಬೇರೆ ಸಮಯದಲ್ಲಿ ನಮ್ಮ ಮಾತಾಡೋಲ್ಲ ಹಾಗೆ. ನಾವು ಹೆಚ್ಚು ಮಾತಾಡೋದೇ ಈ ಊಟಕ್ಕೆ ಸೇರಿದಾಗ. ಊಟಕ್ಕೆ ಕೂತಲ್ಲಿ, ಊಟಕ್ಕೆ ಸೇರಿದಲ್ಲಿ ಅಲ್ಲಿ ನೋಡಿದರೆ ಕೆಟ್ಟ ಮಾತುಗಳು, ಕೆಟ್ಟ ಸಂಭಾಷಣೆಗಳು, ಅರ್ಥಹೀನವಾದ ಮಾತುಗಳು, ಹರಟೆ. ಆ ಸಮಯದಲ್ಲಿ ಆಬ್ಸರ್ವ್ ಸೈಲೆನ್ಸ್,
ಊಟ ಮಾಡುವಾಗ ಮಾತಾಡಬೇಡ. ಯಾಕೆಂದ್ರೆ ಯಜ್ಞ ಅದು. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ. ಒಳಗಿರ್ತಕ್ಕಂಥ ಭಗವಂತನ ಶಕ್ತಿಗೆ ಒಂದೊಂದೇ ಆಹುತಿ ಕೊಡ್ತಾ ಇದ್ದೀನಿ ತಿಳ್ಕೊಂಡು ಮೌನವಾಗಿ ಊಟ ಮಾಡು. ಸುಮ್ಮನೆ ಹುಚ್ಚು ಮಾತಾಡಬೇಡ. ಈಗ ಒಂದು ಎಚ್ಚರ ಆಯ್ತು ಈಗ ನಮಗೇನು ಅಂದ್ರೆ, ಊಟ ಮಾಡುವುದು ಅಂತಂದ್ರೆ ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡುವುದು ಅಂದ್ರೆ ಅವರ ಪಾಪ ತಗೊಂಡು ನಮ್ಮ ಪುಣ್ಯವನ್ನು ಅವ್ರಿಗೆ ಕೊಟ್ಟು ಬರೋದು. ದಿನಾ ಇವತ್ತೆಲ್ಲಿ ಊಟ ಅಂತ ಲೆಕ್ಕಾಚಾರ ಮಾಡೋರು ಇರ್ತಾರೆ ಕೆಲವರು. ಅವ್ರ ಗತಿ ಏನು ಹೇಳಿ? ಯಾರ್ಯಾರ್ದೋ ಪಾಪ ಪುಣ್ಯ ಎಲ್ಲ ಅವ್ರಿಗೆ ಕೊಡೋದು, ಯಾರ್ಯಾರ್ದೋ ಪಾಪ ತಂದು ಸ್ಟಾಕ್ ಮಾಡಿಕೊಡೋದು ಜೋಳಿಗೆಯಲ್ಲಿ. ಅಂದ್ರೆ ಯಾವತ್ತೂ ಕೂಡ ಪರಾನ್ನ ಭೋಜನದ ಬಗ್ಗೆ ಬಹಳ ಎಚ್ಚರ ಇರಲಿ. ಎಷ್ಟು ಹೆಚ್ಚು ನಾವು ಪರಾನ್ನ ಭೋಜನ ಮಾಡ್ತೇವೋ ಅಷ್ಟು ಹೆಚ್ಚು ನಮ್ಮ ಮೈಂಡ್ ಪೊಲ್ಯೂಟ್ ಆಗುತ್ತೆ, ಅಷ್ಟು ಹೆಚ್ಚು ನಮ್ಮ ಧ್ಯಾನ ಮೆಡಿಟೇಷನ್ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಯಾರು ಧ್ಯಾನ ಮೆಡಿಟೇಷನ್ ಅಭ್ಯಾಸ ಮಾಡ್ತಾರೋ ಅವರು ಆದಷ್ಟು ಕಮ್ಮಿ ಇನ್ನೊಬ್ಬರ ಮನೆಯನ್ನ ಊಟ ಮಾಡೋದು ಒಳ್ಳೆಯದು. ಯಾಕೆಂದರೆ ನಾನು ಚೈತನ್ಯ ಮಹಾಪ್ರಭುಗಳ ಒಂದು ಕಥೆ ಯಾವಾಗಲೂ ಹೇಳ್ತೇನೆ, ಹಿಂದೆ ಹೇಳಿದ್ದೆ ಅನೇಕ ಬಾರಿ. ಅವರ ಶಿಷ್ಯ ಒಬ್ಬ ಧ್ಯಾನ ಕೂತ್ಬಿಟ್ರೆ ಹೊರಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರು ನಮಗೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ವಾ, ನಮಗದು ಸಮಸ್ಯೆ. ಅವ್ರಿಗೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ, ಅದು ಸಮಸ್ಯೆ. ಅವನು ಬಂದು ಗುರುಗಳ ಹತ್ರ ಹೇಳಿದ, ಗುರುಗಳೇ ಒಂದು ಸಮಸ್ಯೆ ಆಗಿದೆ. ಏನು ಅಂದ್ರೆ ನಾನು ಧ್ಯಾನ ಕೂತ್ರೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಬೆಳಗಾದ ಕೂತು ಸಂಜೆ ತನಕ ಧ್ಯಾನದಲ್ಲಿ ಕೂತ್ ಬಿಡ್ತೇನೆ. ಒಳ್ಳೇದು ಏನು ಅಲ್ಲ, ಹೆಂಡತಿ ಬೈತಾಳೆ. ನೀವು ಇಡೀ ದಿನ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಸಾಮಾನು ತರೋರು ಯಾರೋ, ಅಡಿಯೋ ನಿಮಗೆ ಅಷ್ಟೆಲ್ಲ ಧ್ಯಾನವೇ ನಿಮಗೆ ಇಷ್ಟ ಆದರೆ ಮದುವೆ ಮಾಡಿಕೊಂಡದ್ದು ಯಾಕೆ ಜಗಳಕ್ಕೆ ನಿಂತಿದ್ದ, ನಾ ಏನು ಮಾಡಲಿ? ಓಹೋ, ಎರಡು ವಿಷಯ. ಒಂದು, ಈಗ ನಿನಗೆ ಧ್ಯಾನವೂ ಬೇಕು ಹೆಂಡತಿಯೂ ಬೇಕಲ್ವಾ, ಅದು ಎರಡು ಒಟ್ಟಿಗೆ ಇರೋದೇ ಸಮಸ್ಯೆ. ಆದರೂ ಎರಡು ಒಟ್ಟಿಗೆ ಕಂಬೈನ್ ಮಾಡ್ಬೇಕೀಗ. ಏನು ಮಾಡಬೇಕು? ಅದಕ್ಕೊಂದು ಕೆಲಸ ಮಾಡು. ಏನು? ಒಂದು 4 ದಿವಸ ಎಲ್ಲೇ ಆದರೂ ಶ್ರಾದ್ದದ ಊಟಕ್ಕೆ ಹೋಗು. ಆಮೇಲೆ ಏನು ಮಾಡಿದ್ರು ಧ್ಯಾನ ಮಾಡ್ಲಿಕ್ಕೆ ಆಗೋಲ್ಲ. ಕಣ್ಣು ಮುಚ್ಚಿದ್ರೆ ಹೆಂಡತಿಯೇ ಕಾಣೋದು, ಏನು ಕಾಣೋಲ್ಲ. ಆನಂದವಾಗಿ ಬದುಕಬಹುದು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು. ಅಂದ ಇನ್ನೊಬ್ಬರ ಮನೆಯ ಊಟ, ಅದು ಈ ಶ್ರಾದ್ದದ ಊಟ, ಇಂಥದ್ದೆಲ್ಲ ಮಾಡುವ ಚಟ ಯಾರು ಬೆಳೆಸಿಕೊಂಡಿದ್ದಾರೆ ಅವರು ದೇವರಾಣಿಗೂ ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಅವ್ರು ನೀವು ಯಾವತ್ತೂ ಧ್ಯಾನ ಮಾಡ್ತಾರೆ ಜಪ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಮಾಡುವುದಿಲ್ಲ ಅವರು. ಜಪ ಅಂದ್ರೆ ತುಟಿಯಲ್ಲಿ ಮಾಡಬಹುದು, ಮೆಂಟಲ್ ಇನ್ವಾಲ್ವ್ಮೆಂಟ್ ಈಸ್ ಇಂಪಾಸಿಬಲ್. ಯಾರು ಎಲ್ಲಿ ದಿನ ಇವತ್ತೆಲ್ಲಿ ಊಟ ಅಂತ ಲಿಸ್ಟು, ಡೈರಿಯಲ್ಲಿ ಊಟದ ಲಿಸ್ಟ್ ಇರುತ್ತೆ ಅವರಿಗೆ. ಅಂಥವ್ರು ಎಂದೂ ಧ್ಯಾನ ಮಾಡುವುದಿಲ್ಲ, ಸರಿಯಾಗಿ ಜಪ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಂದ. ಬರೀ ಮೆಕ್ಯಾನಿಕಲ್ ಆಗಿ ಮಾಡಬಹುದು. ಈ ಎಚ್ಚರ ಬೇಕು. ಆದ್ರಿಂದ ಪಂಚ ಆರ್ದ್ರಃ ಭೋಜನಂ ಭುಂಜ್ಯಾತ್ ಪ್ರಾಂಗ್ಮುಖ ಮತ್ತೆ ಮೌನ ಸಂಯುತ. ಹಾಗೆ ಊಟ ಮಾಡ್ತಾ ಮತ್ತೆ ನಾನು ಆಗ ಹೇಳಿದ್ದು ಬಂತು ನೋಡಿ, ನನಿಂದ್ಯಾತು ಅನ್ನ ಭಕ್ಷಾದೀನ್. ಪ್ರಿಪೇರ್ ಆದ ಯಾವುದನ್ನೂ ಕೂಡ, ಅನ್ನ ಇವತ್ತು ಚೆನ್ನಾಗಿಲ್ಲ, ಬೇಯಲಿಲ್ಲ, ಬಲು ಅಥವಾ ಮುದ್ದೆ ಆಯಿತು, ನೀರು ಜಾಸ್ತಿ ಆಯಿತು, ಅಡಿಗೆ ಉಪ್ಪು ಜಾಸ್ತಿ ಆಯ್ತು, ಯಾವುದೇ ಪದಾರ್ಥವನ್ನ ಬಡಿಸಿದ್ದನ್ನ ಟೀಕೆ ಮಾಡಬೇಡ. ನನಿಂದ್ಯಾತ್ ಅನ್ನ ಭಕ್ಷಾದೀನ್. ಸುಮ್ಮನೆ ಊಟ ಮಾಡು. ಅದು ಏನಾದ್ರೂ ಅಷ್ಟೇ. ಒಳಗೋದ್ಮೇಲೆ ಉಪ್ಪು ಇಲ್ಲ, ಹುಳಿ ಇಲ್ಲ, ಏನೂ ಇಲ್ಲ. ಸುಮ್ಮನೆ 1.5 ಇಂಚು ನಾಲಿಗೆಗೋಸ್ಕರ ಕಮೆಂಟ್ ಮಾಡ್ತಾ ಕೂಡಬೇಡ. ಸುಮ್ಮನೆ ಬಾಯಿ ಮುಚ್ಚಿ ಊಟ ಮಾಡು. ನನಿಂದ್ಯಾತ್. ಹಾಗೆ ಇದನ್ನು ಅಭ್ಯಾಸ ಮಾಡಿಬಿಟ್ರೆ ಪಾಪ ಮನೆಯಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಆರಾಮ. ನನಿಂದ್ಯಾತ್ ಅನ್ನ ಭಕ್ಷಾದೀನ್. ಮತ್ತೆ ಸ್ವಾದು ಚ ಭಕ್ಷಯ. ಏನ್ ತಿಂತೀಯೋ ಅದನ್ನು ಎಂಜಾಯ್ ಮಾಡಿಕೊಂಡು ತಿನ್ನು. ಉಪ್ಪು ಇಲ್ಲದೆ ಇದ್ರೆ ಒಂದು ರುಚಿ, ಉಪ್ಪು ಇದ್ರೆ ಒಂದು ರುಚಿ. ಅದನ್ನು ಉಪ್ಪು ಇದ್ದದನ್ನ ಅದರ ಉಪ್ಪನ್ನು ಎಂಜಾಯ್ ಮಾಡು. ಉಪ್ಪು ಇಲ್ಲದೆ ಇದ್ದದನ್ನು, ಉಪ್ಪು ಇಲ್ಲದೆ ಇದ್ದಾಗ ಏನು ರುಚಿ ಅದು ಅದನ್ನು ಎಂಜಾಯ್ ಮಾಡು. ಏನ್ ತಿಂತೀಯೋ ಅದನ್ನು ಎಂಜಾಯ್ ಮಾಡು. ಅಯ್ಯೋ ಅದು ರುಚಿ ಇಲ್ಲ, ಇದನ್ನು ತಿನ್ಬೇಕಲ್ಲ ಅಂತ ಗೋಗರಿದು ತಿನ್ನಬೇಡ ಅಂತ.